ಪರಪ್ಪನ ಅಗ್ರಹಾರದಲ್ಲಿ ಮತ್ತೊಂದು ರಂಪಾಟದ ಸ್ಟೋರಿ ವರದಿಯಾಗಿದೆ. ನಿವೃತ್ತ ಐಜಿಪಿ ಕೊಲೆ ಪ್ರಕರಣದ ಆರೋಪಿ ಜೈಲಿನಲ್ಲಿ ಪತ್ನಿ ಪಲ್ಲವಿ ರಂಪಾಟ ಮಾಡಿದ್ದಾರೆ. ನನ್ನನ್ನು ಹೊರಗೆ ಹೋಗೋದಕ್ಕೆ ಬಿಡಿ, ನಾನು ಹೋಗಬೇಕು, ಆಕೆಯನ್ನು ಕಂಟ್ರೋಲ್ ಮಾಡೋದೇ ದೊಡ್ಡ ಸಾಹಸವಾಗಿದೆ. ನಿವೃತ್ತ ಐಜಿಪಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಐಜಿಪಿಯ ಪತ್ನಿ ಪಲ್ಲವಿ ರಂಪಾಟ. ನನ್ನನ್ನು ಹೊರಗೆ ಹೋಗೋದಕ್ಕೆ ಬಿಡಿ, ನಾನು ಹೋಗಬೇಕು, ಇನ್ನು ಮಾವನ ಮನೆಗೆ ಹೋಗಿರೋದು, ಆಕೆಯನ್ನು ಕಂಟ್ರೋಲ್ ಮಾಡೋದೇ ದೊಡ್ಡ ಸಾಹಸವಾಗಿದೆ ಜೈಲಿನ ಸಿಬ್ಬಂದಿಗಳಿಗೆ. ನಿವೃತ್ತ ಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪಲ್ಲವಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆಗಾಗ ಚೀರಾಡುತ್ತಾರೆ, ಭಾರಿ ರಂಪಾಟವನ್ನು ಮಾಡ್ತಾರೆ. ಜೈಲಿನ ಸೆಲ್ಲಿನ ಕಂಬಿಯನ್ನು ಹಿಡಿದು ಅಲ್ಲಾಡಿಸ್ತಾರಂತೆ. ಆ ಘಟಕಟ ಸೌಂಡಿಗೆ ಪಕ್ಕದಲ್ಲಿರೋ ಕೈದಿಗೂ ನಿದ್ದೆ ಇಲ್ಲ. ಆಕೆಯ ಚೀರಾಟದಿಂದ ಉಳಿದ ಕೈದಿಗಳ ನಿದ್ದೆಯೂ ಹಾಳಾಗುತ್ತಿದೆ. ನಿವೃತ್ತ ಐಜಿಪಿ ಕೊಲೆ ಪ್ರಕರಣ, ಜೈಲಿನಲ್ಲಿ ಆರೋಪಿ ಪಲ್ಲವಿ ರಂಪಾಟ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ನಿವೃತ್ತ ಐಜಿಪಿಯೊಬ್ಬರ ಕೊಲೆ ಪ್ರಕರಣ. ಆ ಪ್ರಕರಣವನ್ನ ಭೇದಿಸಿದ ಪೊಲೀಸರಿಗೆ ಅಲ್ಲೊಂದು ಆಘಾತಕಾರಿಯಾದಂತಹ ಸುದ್ದಿ ಕಾದಿತ್ತು. ಐಜಿಪಿಯ ಮನೆಗೆ ಹೋದ್ರು, ಸೀನ್ ಆಫ್ ಕ್ರೈಮ್ ನಡೆಸಿದ್ರು, ಅರ್ಥಾತ್ ಸ್ಥಳ ಮಹಜರು. ಆ ಮಹಜರಿನಲ್ಲಿ ಅತ್ಯಂತ ಅನುಮಾನಾಸ್ಪದವಾಗಿ ಓಂ ಪ್ರಕಾಶ್ ಅವರ ದೇಹ ಬಿದ್ದ ಜಾಗ, ಓಂ ಪ್ರಕಾಶ್ ರವರು ಚೇರ್ ಸಮೇತ ಬಿದ್ದ ಭಂಗಿ, ಓಂ ಪ್ರಕಾಶ್ ದೇಹದಿಂದ ಹರಿದ ನೆತ್ತರ, ಓಂ ಪ್ರಕಾಶ್ ಬಗಲಲ್ಲೇ ಇದ್ದಂತಹ ಪಿಸ್ತೂಲು, ಇವೆಲ್ಲವನ್ನ ಗಮನಿಸಿದಂತಹ ಪೊಲೀಸರಿಗೆ ಒಂದಷ್ಟು ಆಘಾತಕಾರಿಯಾದಂತಹ ಸುಳಿವು ಸಿಕ್ಕಿತ್ತು. ಪಲ್ಲವಿಯ ಸ್ಟೇಟ್ಮೆಂಟ್ನಲ್ಲಿ ನಡುಕ ಇತ್ತು, ಮಗಳ ಮುಖದಲ್ಲಿ ಚಿಂತಾಕ್ರಾಂತತೆ ಇತ್ತು, ಗಾಬರಿ ಇತ್ತು, ಆತಂಕ ಇತ್ತು. ಇವೆಲ್ಲವನ್ನ ಗಮನಿಸಿಕೊಂಡು ಇಬ್ಬರನ್ನು ಕೂಡ ಪೊಲೀಸರು ಪ್ರಾಥಮಿಕ ವಿಚಾರಣೆಯ ಹೆಸರಿನಲ್ಲಿ ವಶಕ್ಕೆ ಪಡೆದುಕೊಂಡರು. ಮಗಳ ಪಾತ್ರ ಕಮ್ಮಿ ಇದ್ದಿದ್ದರಿಂದ ಬಹುಶಃ ತೀವ್ರತೆಯೂ ಕೂಡ ಕಮ್ಮಿ ಇತ್ತು. ಈ ಪ್ರಕರಣದಲ್ಲಿ ಎರಡನೇ ಆರೋಪಿಯನ್ನಾಗಿ ಮಗಳನ್ನು, ಮೊದಲನೆಯ ಆರೋಪಿಯನ್ನಾಗಿ ಪತ್ನಿ ಪಲ್ಲವಿಯನ್ನು ಕೂಡ ಪೊಲೀಸರು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗೋ ಸಾಧ್ಯತೆಗಳಿದೆ. ಸಲ್ಲಿಕೆಯಾಗಿದೆಯೂ ಕೂಡ. ಅಡಿಷನಲ್ ಚಾರ್ಜ್ ಶೀಟ್ಗೆ ಪೊಲೀಸರು ಮನವಿ ಮಾಡಿಕೊಂಡಿರಬಹುದು. ಸೊ ಈಗ ನ್ಯಾಯಾಂಗ ಬಂಧನದಲ್ಲಿರುವಂತಹ ಪಲ್ಲವಿ ಕತೆ ಏನು? ಪರಪ್ಪನ ಅಗ್ರಹಾರದಲ್ಲಿ ಒಂದಿಲ್ಲೊಂದು ವಿಚಾರದಲ್ಲಿ ಪರಪ್ಪನ ಅಗ್ರಹಾರ ಸುದ್ದಿಯಲ್ಲಿರುತ್ತೆ. ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಅನ್ನೋ ಪಲ್ಲವಿ, ಆಕೆಯನ್ನು ನ್ಯಾಯಾಂಗ ಬಂಧನದಲ್ಲಿ ವಿಧಿಸಲಾಗಿದೆ. ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ತೀರ್ಪು ಪ್ರಕಟ ಆಗಬೇಕು. ಅಲ್ಲಿಯವರೆಗೂ ಕೂಡ ಶಿ ಈಸ್ ಇನ್ ಜುಡಿಷಿಯಲ್ ಕಸ್ಟಡಿ. ಈಗ ಆಕೆ ಮಾಡ್ತಿರೋದೇನು? ಮಾನಸಿಕವಾಗಿ ಕುಗ್ಗಿರೋ ಹಾಗೆ ಚೀರಾಡೋದು, ಕೂಗಾಡೋದು, ಆ ಸೆಲ್ಲಿನ ಕಂಬಿ ಹಿಡಿದು ಹೊಡೆಯೋದು, ಪಕ್ಕದಲ್ಲಿರುವಂತಹ ಕೈದಿಗೂ ಡಿಸ್ಟರ್ಬ್ ಮಾಡೋದು, ಈ ತರಹದ ರಂಪಾಟಗಳಲ್ಲಿ ಹೆಸರು ಮಾಡ್ಕೊಂಡಿದ್ದಾರೆ ಪಲ್ಲವಿ. ಜೈಲು ಸಿಬ್ಬಂದಿ, ಅಲ್ಲಿನ ಮಹಿಳಾ ಸಿಬ್ಬಂದಿಗಳು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಬಿಡಿ, ನಾನು ಹೋಗಬೇಕು. ಎಲ್ಲಿಗೆ ಹೋಗ್ತೀರಿ? ಯಾವ ಆರೋಪದ ಮೇಲೆ ಬಂದಿದ್ದೀರಿ? ನ್ಯಾಯಾಲಯ ಹೇಳುವವರೆಗೂ ಕೂಡ ಅಲ್ಲಿರಬೇಕು. ಗಂಡನನ್ನು ಕೊಂದ ಆರೋಪದಲ್ಲಿ ಜೈಲು ಸೇರಿರುವ ಪತ್ನಿಯ ಚೀರಾಟ ಮತ್ತು ರಂಪಾಟ ಅಲ್ಲಿದ್ದ ಸಿಬ್ಬಂದಿಗಳಿಗೂ ಕೂಡ ಬಹಳಷ್ಟು ತಲೆನೋವಾಗಿ ಪರಿಣಮಿಸಿದೆ. ಇನ್ನು ನನ್ನನ್ನು ಹೊರಗೆ ಹೋಗೋದಕ್ಕೂ ಬಿಡಿ, ಅವಕಾಶ ಮಾಡಿಕೊಡಿ, ನಾನು ಹೋಗಬೇಕು, ಆಕೆಯನ್ನು ಕಂಟ್ರೋಲ್ ಮಾಡೋದೇ ದೊಡ್ಡ ಸಾಹಸವಾಗಿದೆ. ನಿವೃತ್ತ ಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣದ ಆರೋಪಿ ಪಲ್ಲವಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆಗಾಗ ಚೀರಾಡುತ್ತಾರೆ, ಭಾರಿ ರಂಪಾಟ ಮಾಡುತ್ತಾರೆ. ಜೈಲು ಸಿಬ್ಬಂದಿಗೆ ಆಕೆಯನ್ನು ಕಂಟ್ರೋಲ್ ಮಾಡೋದೇ ಕಷ್ಟವೆನಿಸಿದೆ. ಆಕೆ ಚೀರಾಟದಿಂದ ಉಳಿದ ಕೈದಿಗಳ ನಿದ್ದೆಯೂ ಹಾಳಾಗುತ್ತಿದೆ. ಒಟ್ಟಾರೆ ಪರಪ್ಪನ ಅಗ್ರಹಾರದಲ್ಲಿ ಪತ್ನಿ ಪಲ್ಲವಿಯ ರಂಪಾಟ ಹೆಚ್ಚಾಗಿದೆ ಅನ್ನೋ ವರದಿ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.